ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್. ಮಂಗಳೂರಿನ ಬೇಗ್ರೆ ಎಂಬ ಸುಂದರ ಕರಾವಳಿ ಗ್ರಾಮದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಯ ಕೇಂದ್ರವಾಗಿರುವ ಶ್ರೀ ವೀರಭಾರತಿ ರಾಮಾಂಜನೇಯ ಮಂದಿರ ಹಾಗೂ ಶ್ರೀ ವೀರಭಾರತಿ ವ್ಯಾಯಾಮ ಶಾಲೆಯು ತನ್ನ ಶತಮಾನೋತ್ಸವದ ಸಂಭ್ರಮದಲ್ಲಿದ್ದು, ಈ ಐತಿಹಾಸಿಕ ಸಮಾರಂಭವು ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ಬೆಂಗ್ರೆ ಸ್ಟ್ಯಾಂಡ್ ಫಿಟ್ನ ಶ್ರೀ ವೀರಭಾರತಿ ರಾಮಾಂಜನೇಯ ಮಂದಿರ ಹಾಗೂ ತುಳುನಾಡ ಕೇಸರಿ ಪ್ರಶಸ್ತಿ ವಿಜೇತ ಶ್ರೀ ವೀರಭಾರತಿ ವ್ಯಾಯಾಮ ಶಾಲೆಯ ಶತ ಸಂಭ್ರಮದ ಅಂಗವಾಗಿ ಏಪ್ರಿಲ್ 18ರಂದು ಬೆಳಿಗ್ಗೆ ಶ್ರೀದೇವರ ನೂತನ ಬಿಂಬ ಪ್ರತಿಷ್ಠೆ, ಶ್ರೀ ವೀರಮಾರುತಿ ದೇವರ ಬಿಂಬ ಪುನಃ ಪ್ರತಿಷ್ಠೆ, ಜೀವ ಕಲಶಾಭಿಷೇಕ, ಪ್ರಾಣ ಪ್ರತಿಷ್ಠೆ, ಪ್ರತಿಷ್ಠಾ ಕಲಶಾಭಿಷೇಕ, ನಾಗ ಪ್ರತಿಷ್ಠೆ ಹಾಗೂ ಪ್ರತಿಷ್ಠಾಂಗವಾಗಿ ಕಲಾತತ್ವ ಹೋಮಾದಿಗಳು ಋತ್ವಿಜರ ಮಾರ್ಗದರ್ಶನದಲ್ಲಿ ಹಾಗೂ ವಿಪ್ರ ವೃಂದದವರ ಸಹಕಾರದೊಂದಿಗೆ ನೆರವೇರಿದವು. ಪ್ರತಿಷ್ಠಾ ಮುಹೂರ್ತ ಈ ಬೆಂಗರೆ ನಾಗದೇವ ಶ್ರದ್ಧಾಭಕ್ತಿ
ಕೂಡ ನೆರವೇರಿದೆ. ಈಗ ನಮ್ಮೆಲ್ಲರ ಕಣ್ಮನೆಗಳ ಸಾಕ್ಷಿಯಾಗಿ ವಾಸುಕಿ ನಾಗರಾಜ ದೇವರ ನಾಗಶಿಲ ಪ್ರತಿಷ್ಠೆ ಜೀವಕಲಶಾಭಿಷೇಕ ಸಂಪರ್ಕವನ್ನ ಕಾಣಲಿಕ್ಕಿದೆ. ಎಲ್ಲ ಬೆಳಗ್ಗೆ 10:30ಕ್ಕೆ ಅದಮಾರು ಮಠದ ಆಧೀಶರಾದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅತಿಥಿ ಅಭ್ಯಾಗತರು ಹಾಗೂ ಶ್ರೀ ವೀರಭಾರತಿ ಹನುಮಾಂಜನೇಯ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ಮೋಹನ್ ಬೇಂಗ್ರೆ, ಜೀರ್ಣೋದ್ಧಾರ ಸಮಿತಿಯ ಮುಂಬೈ ಘಟಕದ ಅಧ್ಯಕ್ಷರಾದ ಅಜಿತ್ ಸುವರ್ಣ,
ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಸಲಹೆಗಾರರು ಮತ್ತು ಮಹಿಳಾ ವಿಭಾಗದ ಪದಾಧಿಕಾರಿಗಳ ಉಪಸ್ಥಿತರ ಸಮಕ್ಷಮದಲ್ಲಿ ಸ್ವಾಗತ ಗೋಪುರವನ್ನು ಉದ್ಘಾಟಿಸಿದರು. ನಂತರ ಮಂದಿರಕ್ಕೆ ಭೇಟಿ ನೀಡಿದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಶ್ರೀ ಪಟ್ಟಾಭಿರಾಮ ದೇವರು ಮತ್ತು ಆಂಜನೇಯ ದೇವರಿಗೆ ಪೂಜೆ ಸಲ್ಲಿಸಿದರು. ಬಳಿಕ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಇತರ ಅತಿಥಿ ಗಣ್ಯರೊಂದಿಗೆ ಉದ್ಘಾಟಿಸಿ ಅನುಗ್ರಹಿಸಿದರು. ಇತಿಹಾಸದಲ್ಲಿ ನಾವು ಕಾಣ್ತಾ ಇದ್ದೇವೆ, ಶ್ರೀರಾಮಚಂದ್ರ ಊರನ್ನು ತೊರೆದು ಕಾಡಿಗೆ ಬಂದಾಗ ದೋಣಿ ನಡೆಸುವ ಗುಹ ಶ್ರೀರಾಮಚಂದ್ರನನ್ನು ಸ್ವಾಗತಿಸಿದರಂತೆ. ಗಂಗಾ ನದಿಯನ್ನು ಪಾರು ಮಾಡಲಿಕ್ಕೆ ಆ ಸೇವೆಯನ್ನು ಸಲ್ಲಿಸಿದ್ದು ಆ ಗುಹ, ದೋಣಿ ನಡೆಸುವಂತಹ ಗುಹ. ಅಂತಹ ಇವತ್ತು ಈ ಸಮುದಾಯದ ಎಲ್ಲರ ಸೇವೆಯನ್ನು ಸಂತೋಷದಿಂದ ಸ್ವೀಕರಿಸಲಿಕ್ಕೆ ಆಂಜನೇಯ ಸಹಿತನಾಗಿ ರಾಮದೇವರು ಬಂದಿದ್ದಾರೆ. ಇದು ರಾಮದೇವರು ನಮಗೆಲ್ಲರಿಗೂ ಕೊಟ್ಟಿರುವ ಒಂದು ಸಂದೇಶ. ಜನನೀ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರಿಯಸಿ. ಈ ಮೊಗವೀರ ಸಮಾಜ, ಇದರ ಹಿರಿಯರು 100 ವರ್ಷಗಳ ಹಿಂದೆ ಏನು ಭಾರತ ಮಾತೆಯ ಸೇವೆಯನ್ನು ಸಲ್ಲಿಸುವುದಕ್ಕೋಸ್ಕರ ವೀರ ಭಾರತಿ ವ್ಯಾಯಾಮ ಶಾಲೆಯನ್ನು ಪ್ರತಿಷ್ಠಾ ಮಾಡಿದರು. ಆ ಮೂಲಕ ಭಾರತ ಮಾತೆಯ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದರು. ಅದರ ಫಲರೂಪವಾಗಿ ಇವತ್ತು ರಾಮದೇವರು ಸಮಾಜದ ಎಲ್ಲರೂ ಅನುಗ್ರಹಿಸಲಿಕ್ಕೆ ಇವತ್ತು ಸುಪ್ರತಿಷ್ಠಿತರಾಗಿ ಬಂದಿದ್ದಾರೆ ಎಂದು ನಾವು ತಿಳಿದು ತುಂಬಾ ಸಂತೋಷ ಪಡ್ತಾ ಇದ್ದೇವೆ. ರಾಮದೇವರ ಅನುಗ್ರಹ ರಕ್ಷೆ ಸಮಾಜದ ಮೇಲೆ ನಿರಂತರ ಇರಲಿ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ. ಈ ಸಮಾಜ, ಅದರ ಬದುಕು ಇರುವುದೇ ಸಮುದ್ರದ ಮಧ್ಯದಲ್ಲಿ. ಯಾವ ಹೊತ್ತಿಗೆ ಯಾವ ಮೂಲೆಯಿಂದ ಏನು ಅಪಾಯ ಬರುತ್ತೆ ಅಂತ ಹೇಳಿಕೊಂಡು ಅದನ್ನು ಊಹಿಸೋದು ಕೂಡ ಸಾಧ್ಯ ಇಲ್ಲ. ಅಂತಹ ಈ ಸಮಾಜಕ್ಕೆ ಬದುಕನ್ನು ಕಟ್ಟಲಿಕ್ಕೆ ಬೇಕಾಗಿರತಕ್ಕಂತಹ ಆ ಕಾರ್ಯದಲ್ಲಿ ಬರಬಹುದಾದ ಏನೇ ಆಪತ್ತುಗಳಿದ್ದರೂ ಕೂಡ ಆ ಎಲ್ಲ ಆಪತ್ತನ್ನು ಆಪದಾಂ ಅಪಹರ್ತಾರಂ ದೂರ ಮಾಡುವಂತಹ, ಅಗತ್ಯ ಇರತಕ್ಕಂತಹ ಸಾತ್ವಿಕವಾದ ಸಂಪತ್ತನ್ನು ದಯಪಾಲಿಸುವಂತಹ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತಹ ರಾಮದೇವರನ್ನು ನಾವು ಹೃತ್ಪೂರ್ವಕವಾಗಿ ನಮಿಸ್ತಾ ಸಮಾಜದ ಏಳಿಗೆಯ ಹಿಂದೆ ರಾಮದೇವರ ಅನುಗ್ರಹದ ಶ್ರೀರಕ್ಷೆ ನಿರಂತರ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾದ ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ ಮೊಗವೀರರ ಪ್ರಾಮಾಣಿಕತೆಯನ್ನು ಮೆಚ್ಚಿ ಶುಭ ಹಾರೈಸಿದರು. ಈ ಭಾಗ್ಯ ನಮಗೆ ಇವತ್ತು ಹೇಳ್ತೇನೆ, 70ನೇ ಇಸ್ವಿಯಲ್ಲಿ ಅಜಿತ್ ಸುವರ್ಣವರ ತಂದೆಯವರಿಗೆ ಸಿಕ್ಕಿದ್ದು. 60 ವರ್ಷ ನಂತರ ಈಗ ಅವರಿಗೆ ಸಿಕ್ಕಿದೆ. ಇನ್ನೊಂದು 50-60 ವರ್ಷ ನಂತರ ಇಲ್ಲಿವರೆಗೂ ಯಾರ್ಯಾರು ಇರ್ತಾರೆ ದೇವರಿಗೆ ಗೊತ್ತು. ಇನ್ನೊಂದು 50-60 ವರ್ಷ 100 ವರ್ಷ ನಂತರ ಇಲ್ಲಿರುವವರು 100ಕ್ಕೆ 99% ಜನರು ನಾವು ಜೀವಂತ ಉಳಿದಿಲ್ಲ. ಹಾಗಾಗಿ ಇತ್ತೆ ನಮ್ಮ ಹತ್ರ ಇರುವಾಗ ಇಲ್ಲದಿದ್ರು ಇದ್ರು ಆ ಹನುಮಂತನ ರಾಮನ ಎದುರು ನಿಂತು ತನು ಮನದ ದೊಡ್ಡ ರೀತಿಯ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳುವಂತ ಒಂದು ಪ್ರತಿಜ್ಞೆಯನ್ನ ಮಾಡ್ತಾ ಹಂತ ಹಂತವಾಗಿ ಕೊಡಿ ಅಂತಂದ್ರೆ
ರಾಮನಿಗೆ ಕೊಟ್ರೆ, ಹನುಮಂತನಿಗೆ ಕೊಟ್ರೆ ಎಲ್ಲಿ ಹೋಗಲ್ಲ. ಅದ್ರ ಒಳ್ಳೆಯದು ಬಂದ್ರೆ, ಪುಣ್ಯ ಬಂದ್ರೆ ನಿಮ್ಮ ಕುಟುಂಬಕ್ಕೆ ಬರೆದು ಬಿಟ್ರೆ ಶಂಕರನ ಕುಟುಂಬಕ್ಕೆ ಬರುವುದಿಲ್ಲ. ನೀವು ಹಣ ಕೊಟ್ಟರೆ, ನೀವು ಸೇವೆ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬ ಬರುತ್ತೆ, ಮೋಹನ್ ಬೆಂಗಳೂರು ಕುಟುಂಬ ಬರಲ್ಲ. ಹಾಗಾಗಿ ಆ ಪುಣ್ಯ ಸಂಪಾದನೆ ಮಾಡಿದಾಗ ನಮ್ಮಿಂದ ಆಗುವಂತ ತಪ್ಪುಗಳು ಸರಿಯಾಗಿ ಮಾಡುವಾಗ ಆ ಹನುಮಂತ ಮಾಡ್ತಾನೆ, ಆ ರಾಮ ಮಾಡ್ತಾನೆ. ಅದಕ್ಕಾಗಿ ನನ್ನ ಹತ್ರ ಹೇಳ್ತೇನೆ, ಇದು ಭಾಗ್ಯವನ್ನ ನಾವು ವಿಶೇಷವಾಗಿ ಅನುಷ್ಠಾನ ಮಾಡುವಂತಹ ಪ್ರಯತ್ನದಲ್ಲಿ ಬ್ರಹ್ಮಶ್ರೀ ಡೇರೆಬೈಲು ಬಿ ಶಿವಪ್ರಸಾದ್ ತಂತ್ರಿ ಮತ್ತು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರಧಾನ ಅರ್ಚಕ ರಾಘವೇಂದ್ರ ಉಪಾಧ್ಯಾಯರು ಆಶೀರ್ವಚನ ನೀಡಿದರು. ಮೊಗವೀರ ಮಹಾಜನ ಸಂಘದ ಮಾಜಿ ಅಧ್ಯಕ್ಷ ಜಯ ಸಿ ಕೊಟ್ಯಾನ್ ಮಾತನಾಡಿ, ನಮ್ಮ ಹಿರಿಯರು 100 ವರ್ಷಗಳ ಹಿಂದೆಯೇ ವ್ಯಾಯಾಮ ಶಾಲೆಯನ್ನು ಸ್ಥಾಪಿಸಿ ದೊಡ್ಡ ಆಸ್ತಿಯನ್ನು ಮುಂದಿನ ಪೀಳಿಗೆಗೆ ನೀಡಿದ್ದಾರೆ ಎಂದರು. ಹಿರಿಯರು 100 ವರ್ಷ ಹಿಂದೆ ಈ ಒಂದು ವ್ಯಾಯಾಮ ಶಾಲೆಯನ್ನು ಪ್ರಾರಂಭಿಸಬೇಕಾದ್ರೆ ನಮ್ಮ ಹಿರಿಯರ ಏನೊಂದು ಚಿಂತನೆ ಇತ್ತೆಂದು ನಾವೆಲ್ಲ ಅನುಭವಿಸಬೇಕಾಗಿದೆ. ಯಾಕಂದರೆ ನಮ್ಮ ಸಮಾಜದ ಹಿರಿಯರು ನಮಗೆ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಾಗೂ ಧಾರ್ಮಿಕವಾಗಿ ನಮ್ಮನ್ನು ಮುನ್ನಡೆಸಲು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಯಾಕಂದರೆ ಈಗಾಗಲೇ ನಾವು ಸಾಧಾರಣ ಉಪ್ಪಳದಿಂದ ಸೀರೂರುವರೆಗೆ ಹೋದರೆ ನಮ್ಮ ಎಷ್ಟೋ ಭಜನಾ ಮಂದಿರಗಳಿರ್ಬೋದು. ಯಾಕಂದರೆ ತಾವು ಬೆಳಿಗ್ಗೆ ಎದ್ದು ಸಮುದ್ರಕ್ಕೆ ಊರಿಗೆ ಬೆನ್ನಾಕಿ ಸಮುದ್ರಕ್ಕೆ ಹೋದವರು ವಾಪಸ್ ಬರಬೇಕಾದ್ರೆ ಖಂಡಿತ ದೇವರ ದಯೆಯಿಂದಲೇ ನಾವು ಬರ್ತೇವೆ ಅಂತೇಳಿ ದೊಡ್ಡ ನಂಬಿಕೆ ಇತ್ತು. ಅದರಿಂದ ನಮ್ಮೆಲ್ಲರಿಗೂ ಧಾರ್ಮಿಕವಾಗಿ ನಮಗೆ ದೇವರ ಒಂದು ಭಕ್ತಿಯನ್ನು ಹೇಳಿಕೊಟ್ಟಿದ್ದಾರೆ. ಹಾಗೆ ನಾವು ಹೆಚ್ಚಿನವರು ವಿದ್ಯಾವಂತರಲ್ಲದಿದ್ದು ನಮ್ಮ ಹಿರಿಯರು ನಮಗೋಸ್ಕರ ಎಷ್ಟೋ ಶಾಲೆಯನ್ನು ಮಾಡಿದ್ದಾರೆ. ಯಾಕಂದರೆ 130, 120, 150 ವರ್ಷಗಳ ಶಿಕ್ಷಣ ಸಂಸ್ಥೆಗಳು ನಮ್ಮ ಹಿರಿಯರು ಮಾಡಿದ್ದಾರೆ. ಖಂಡಿತ ಅದು ನಮ್ಮ ಹಿರಿಯರು ನಮಗೆ ಮಾಡಿಕೊಟ್ಟಂತ ಒಂದು ದೊಡ್ಡ ಆಸ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಆ ಆಸ್ತಿಯನ್ನು ನಾವು ಕಿರಿಯರು ಇರ್ಬೋದು. ಈಗ ಜಿ ಶಂಕರ್ ಅವರ ನೇತೃತ್ವದಲ್ಲಿ ನಮ್ಮ ತುದಿಯ ಮೊನ್ನೆ ಶಿರೂರಿನ ಗಣಪತಿ ದೇವಸ್ಥಾನ ಅಲ್ಲಿಯ ಒಂದು ವಿಜೃಂಭಣೆಯಿಂದ ಅದು ಸಹ ಬ್ರಹ್ಮಕಲಶ ಆಯಿತು. ಅದರ ಮೊದಲು ನಮ್ಮ ಉಳ್ಳಾಲದ ಅವರ ಒಂದು ಮಾತಿನಂತೆ ಮಂಜೇಶ್ವರದಿಂದ ಹಿಡಿದು ನಮ್ಮ ಉಪ್ಪಳದ ಸರಸ್ವತಿ ದೇವಸ್ಥಾನದ ಬ್ರಹ್ಮಕಲಶ ಜೀರ್ಣೋದ್ಧಾರ ಆಯಿತು. ಇದರ ಮಧ್ಯ ನಮ್ಮೆಲ್ಲರ ಭಜನಾ ಮಂದಿರ ಇರ್ಬೋದು, ಮಧ್ಯದಲ್ಲಿ ಇರುವಂತಹ ದೇವಸ್ಥಾನಗಳು ಜೀರ್ಣೋದ್ಧಾರಗೊಂಡು ಖಂಡಿತ ನಮ್ಮ ಸಮಾಜದ ಏಳಿಗೆಗಾಗಿ, ನಮ್ಮ ಸಮಾಜದ ಒಂದು ಭಕ್ತಿಗಾಗಿ ದೇವರು ಖಂಡಿತ ನಮ್ಮೆಲ್ಲರನ್ನು ಆಶೀರ್ವಾದಿಸ್ತೇನೆ ಅಂತ ಹೇಳುತ್ತಾ, ಈ ಒಂದು ದೇವಸ್ಥಾನ, ಈ ಒಂದು ಆಂಜನೇಯ ದೇವಸ್ಥಾನ ಅದರಲ್ಲಿ ಪೂಜೆ ಪುರಸ್ಕಾರ ಮಾಡಿದ ನಮ್ಗೆಲ್ರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಆಡಳಿತ ಸಮಿತಿಯ ಅಧ್ಯಕ್ಷರಾದ ಆನಂದ್ ಅಮೀನ್ ಅವರನ್ನು ವೇದಿಕೆಯ ಗಣ್ಯರು ಸನ್ಮಾನಿಸಿದರು. ಶ್ರೀ ಹನುಮಾಂಜನೇಯ ದೇವರ ಮೂರ್ತಿಯನ್ನು ದಾನವಾಗಿ ನೀಡಿದ ಶ್ರೀ ವೀರಭಾರತಿ ವ್ಯಾಯಾಮ ಶಾಲೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಅಜಿತ್ ಸುವರ್ಣ ಅವರನ್ನು ಸನ್ಮಾನಿಸಲಾಯಿತು. ಅತ್ಯಂತ ಕಡಿಮೆ ಸಮಯದಲ್ಲಿ ಜೀರ್ಣೋದ್ಧಾರ ಕಾರ್ಯ ಮತ್ತು ಶತ ಸಂಭ್ರಮದ ಕಾರ್ಯಕ್ರಮವನ್ನು ಆಯೋಜಿಸಿದ ಈ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ಮೋಹನ್ ಪುತ್ರನ್ ಬೇಂಗ್ರೆ ಮತ್ತು ಸಬಿತಾ ಮೋಹನ್ ಪುತ್ರನ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಪ್ರತಿಷ್ಠಿತ ತುಳುನಾಡ ಕೇಸರಿ ಪ್ರಶಸ್ತಿ ಪುರಸ್ಕೃತರಾದ ಶಾಂತಾರಾಮ್ ಕರ್ಕೇರಾ ಅವರನ್ನು ಸ್ವಾಮೀಜಿಯವರು ಅಭಿನಂದಿಸಿದರು. ಜೀರ್ಣೋದ್ಧಾರ ಸಮಿತಿಯ ಸಲಹೆಗಾರರಾದ ಲಕ್ಷ್ಮಣ್ ಮತ್ತು ಹರಿಶ್ಚಂದ್ರ ಬೇಂಗ್ರೆ ಹಾಗೂ ಮೊಗವೀರ ಸಭಾದ ಅಧ್ಯಕ್ಷರಾದ ಸಂಜಯ್ ಸುವರ್ಣ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಭಾಧ್ಯಕ್ಷತೆಯನ್ನು ವಹಿಸಿದ್ದ ನಾಡೋಜ ಜಿ ಶಂಕರ್ ಅವರು ಅಧ್ಯಕ್ಷೀಯ ಮಾತುಗಳನ್ನಾಡಿದರು. 4 ತಿಂಗಳು 15 ದಿವಸದಲ್ಲಿ ದೇವಸ್ಥಾನ ಪೂರ್ಣವಾಗಿ ಮುಗಿಬೇಕಾದ್ರೆ ಮೌನಣ್ಣ ಕಾರಣ. ಅದಕ್ಕೆ ಮನಸ್ಸು ಮಾಡಿದ್ರೆ ಏನೋ ಮಾಡ್ತಾರೆ ಅವರು. ಇವತ್ತು ಪ್ರೆಸ್ ಇರ್ಬೋದು, ಬೇರೆ ಬೇರೆ ಮಾಧ್ಯಮಗಳಲ್ಲಿರ್ಬೋದು, ಭಾಷಣ ಇರ್ಬೋದು, ಏನೋ ಗೊತ್ತಿಲ್ಲ ಅಂತ ಏನಿಲ್ಲ ಅವರಿಗೆ. ಅವರ ಏನೊಂದು ಜವಾಬ್ದಾರಿ ಇರ್ತದೆ ಅದನ್ನು ಖಂಡಿತ ಮಾಡ್ತಾರ ಅವರು. ಬೇರೆ ವಿಷಯ ಬಂದಾಗ ಆ ಫೋನ್ ಹಿಡ್ಕೊಂಡು ಒಂದು 25 ಬೋಟ್ ಇದೆಯಲ್ಲ ಅದ್ರ ಬಗ್ಗೆ ವಿಚಾರ ಮಾಡ್ಕೊತ ಹೋಗ್ತಾರೆ, ಯಾವುದರಲ್ಲಿ ಸಿಗಬಾರ್ದಂತ. ಆ ದೃಷ್ಟಿಯಲ್ಲಿ ಇವತ್ತು ಅಜಿತ್ ಸುವರ್ಣರು ಅವ್ರ ತಂದೆಯ ನೆನಪಿಗೆ ಮೂರ್ತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹಲವು ಜನ ಎಲ್ಲರೂ ಹೇಳಿದ್ದಾರೆ, ಮಗುವರು ನಿಷ್ಠಾವಂತರು, ಸ್ವಾಭಿಮಾನಿಗಳು. ಖಂಡಿತ ನಾವು ಸ್ವಾಭಿಮಾನಿಗಳು. ದೇವಸ್ಥಾನ ಇರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ನಾವು ಖಂಡಿತ ಸ್ವಾಭಿಮಾನವನ್ನು ಮೆರೆದಿದ್ದೇವೆ.
ಗುರು ಪರಂಪರೆ ಇದೆ, ನಮ್ಮ ಒಂದು ಹಿರಿಯರು ಹಾಕಿದ ಒಂದು ಕಟ್ಟುಪಾಡುಗಳಿವೆ. ಮುಂದಿನ ದಿನಗಳಲ್ಲಿ ಕೂಡ ಅದರಂತೆ ನಾವು ನಡೀತೇವೆ. ಈ ಸಂದರ್ಭದಲ್ಲಿ ದೇವಸ್ಥಾನ ಇವತ್ತು ಆಗಿದೆ. ಅಷ್ಟು ಸುಮಾರು 1,60,00,000 ಅಂತ ಅಜಿತ್ ಚವ್ಹಾಣ್ ಹೇಳಿದರು. ಮೋಹನ್ ಬಂಗ್ರೆ ಹೇಳಿಲ್ಲ. ಅದ್ರ ಬಗ್ಗೆ ಎಲ್ಲ ಜವಾಬ್ದಾರಿಯನ್ನ ಇವತ್ತಿನ ಹಣದ ವ್ಯವಹಾರವನ್ನು ಕೂಡ ಅವರೇ ನಿರ್ವಹಿಸಿ, ಅಜಿತ್ ಅವರು ಕೂಡ ಕಡಿಮೆ ಕೂಡ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗಿದೆ. ಅವ್ರ ಕೆಪಾಸಿಟಿ ಹೇಗಿದೆ ನೋಡಿ. ಆ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ದೇವಸ್ಥಾನ, ನನಗೆ ಖುಷಿ ಆಯ್ತು. ಎರಡೂ ನೋಡಿ, ವ್ಯಾಯಾಮ ಶಾಲೆ ಮತ್ತು ದೇವಸ್ಥಾನ. ಖಂಡಿತ ಸಿಟಿ ಒಳಗಿದ್ರೆ ಇದು ಇನ್ನೂ ಬಹಳ ಚೆನ್ನಾಗಿ ಆಗ್ತಿದ್ದೇನೆ. ಒಳ್ಳೆಯ ಒಂದು ಆರ್ಕಿಟೆಕ್ಚರ್ ವ್ಯೂ ಇದೆ. ಯಾರು ಮಾಡಿದ್ರು ಗೊತ್ತಿಲ್ಲ, ಬಹಳ ಒಳ್ಳೆಯದಾಗಿ ಬಂದಿದೆ. ಅಯೋಧ್ಯೆ ಅಂತ ಹೇಳಿದ್ರು ಅವರು ಮೋಹನಣ್ಣ. ಆ ನಿಟ್ಟಿನಲ್ಲಿ ಪೂಜ್ಯ ಸ್ವಾಮೀಜಿಯವರು ಕೂಡ ಬಂದು ಅದರ ಒಂದು ಇದರಲ್ಲಿ ಬ್ರಹ್ಮಕಲಶೋತ್ಸವದ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಈ ಭಾಗ ಮೊದಲು ಬಹಳ ಹಿಂದುಳಿದಿತ್ತು. ಖಂಡಿತ ಎಲ್ಲರೂ ಪೇಜಾವರ ಸ್ವಾಮಿಗಳಿರ್ಬೋದು, ಬೇರೆಯವರು ಎಲ್ಲ ಮಹನೀಯರು ಬಂದು ಇವತ್ತು ನಾವೊಂದು ಒಳ್ಳೆಯ ಮಟ್ಟಕ್ಕೆ ಬೆಳೆದಿದ್ದೇವೆ. ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಆನಂದ್ ಅಮೀನ್ ಅವರು ಎಲ್ಲರಿಗೂ ಆತ್ಮೀಯ ಸ್ವಾಗತ ಬಯಸಿದರು. ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ಮೋಹನ್ ಪುತ್ರನ್ ಬೇಂಗ್ರೆ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡುತ್ತಾ ಶ್ರೀ ಹನುಮಾಂಜನೇಯ ವ್ಯಾಯಾಮ ಶಾಲೆಯ ಹಿರಿಮೆ ಗರಿಮೆಯನ್ನು ತಿಳಿಸಿದರು. ಆರ್ಜೆ ಪ್ರಸನ್ನ ರಾವ್ ಅವರು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸಿದರು. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಚೇತನ್ ಬೇಂಗ್ರೆ ಧನ್ಯವಾದವಿತ್ತರು. ಬಳಿಕ ಶ್ರೀ ಭದ್ರಕಾಳಿ ಭಜನಾ ಮಂಡಳಿ ಬೆಂಜನ ಪದವು ತಂಡದವರು ಭಜನಾ ಕಾರ್ಯಕ್ರಮ ನೀಡಿದರು. ಸಂಜೆ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿದರು. ಶ್ರೀ ಪಟ್ಟಾಭಿರಾಮ ದೇವರು ಮತ್ತು ಹನುಮ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಮುಖ್ಯ ಅತಿಥಿಗಳಾಗಿ ಮೊಗವೀರ ವ್ಯವಸ್ಥಾಪಕ ಮಂಡಳಿ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಕಾರ್ಯಾಧ್ಯಕ್ಷ ಭರತ್ ಕುಮಾರ್ ಉಳ್ಳಾಲ್, ಜೀರ್ಣೋದ್ಧಾರ ಸಮಿತಿ ವೀರಭಾರತಿ ವ್ಯಾಯಾಮ ಶಾಲೆಯ ಅಧ್ಯಕ್ಷ ಅಜಿತ್ ಸುವರ್ಣ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಚೇತನ್ ಬೇಂಗ್ರೆ ವೇದಿಕೆಯಲ್ಲಿದ್ದರು. ಸಭಾ ಗೌರವ ಸ್ವೀಕರಿಸಿ ಮಾತನಾಡಿದ ಒಡೆಯೂರು ಸ್ವಾಮೀಜಿಯವರು, ನಮಗೆ ರಾಮನ ಆದರ್ಶ ಬೇಕು ಎಂದರು. ಕೋಟಿ ಕೋಟಿ ಜಪಮಂತನಂಚನ ಈ ಜಾಗೆದ ಒಂದು ಬಾರಿ ಪವಿತ್ರವಾದ ಉಂಡು ಅಂತೀರಿ ಉಂಡೆ ಈ ಭಾಗಕ್ಕೆ ಬಂದಾಗ ನಂಗೆ ಎದುರ್ಕೊಂಡೆ ಒಂದಕ್ಕೆ ಎಂಡ ಒಂಜಿ ವೀರಭಾರತಿ ಪುದಾರ ವೀರಭಾರತಿ ಒಂಜಿ ವ್ಯಾಯಾಮ ಶಾಲೆ ಅಂತ ಒಂಜಿ ಶಾರೀರಿಕವಾದ ಒಂಜಾತ್ ಬೆಳಚಿಲ್ ಆವಡು ಒಂದಾಂಡ ಮಾನಸಿಕವಾದ ಒಂಜಾತ್ ನೆಮ್ಮದಿ ಕೊಡು ಒಂದಾಂಡ ವ್ಯಾಯಾಮ ಬೋಡು ಭೌತಿಕ ಶರೀರ ಒಂಜಾತ್ ತೆನಸು ಮಾತ್ರ ಕೊರ್ಪಣೆತ್ತೆ ಐತ ಒಟ್ಟಿಗೆ ಒಂದು ವ್ಯಾಯಾಮದ ಬೋಡು ಐತ ಮೂಲಕವಾದ ಮನಸ್ಸದ ಒಂಜಿ ಜಾಗೃತಿ ಆರಿಗೆ ಸಾಧ್ಯತೆ ಉಂಟು. ರಡ್ಡೆತ್ತಲ ವಿಕಾಸ ಆವಡುಂದಾಂಡ ಅವು ಭೌತಿಕ ಬೌದ್ಧಿಕವಾದ ರಡ್ಡಲ ವಿಕಾಸ ಆವಡುಂದಾಂಡ ಇಂಚಿನ ವ್ಯಾಯಾಮಗಳು ಅಗತ್ಯತೆ ಉಂಟು. ಇಂಚಿನ ನಮ್ಮ ಒಂಜಿ ನಾಮ ಬನಡುಂದಾಂಡ ಐಟ್ ಬಾರಿ ಶುದ್ಧವಾಯಿನಂಚಿನ ತಿಕ್ಕೊಂಡು ಐಟ್ ಓಮಾತ ಉಂಡು ಒಂದಕ್ಕೆ ಆಕಾಶ ತತ್ವ ಉಂಡು ಬಾರಿ ಶುದ್ಧವಾಯಿನವು, ಅಗ್ನಿ ತತ್ವ ಉಂಡು, ಇಂಚನೇನ ಮತ್ತು ಈ ಅಂದಾಂಡ ಗಾಳಿ ತತ್ವಲ ಉಂಟು. ಮೂಜಿ ಶುದ್ಧವಾಯಿನವು ಭೂಮಿ ಬೊಕೊಂಜಿಟ್ಟು ಮಾತ ಸೇರೊಂದುಕೊಂಡು ಅಂಡ ನೆಟ್ಟು ದಾಲ ಮುಟ್ಟುದು ಜೈಕ ರಾಮ ಬಾರಿ ಶ್ರೇಷ್ಠವಾಯಿನ ನಾಮ ಅಂತ ಐಕ್ ಬುಧರುಗಳು ಉಂಟು. ರಾಮನಾಮ ಪಂಪಣಪ್ಪ ಭೂತ ಪ್ರೇತ ಪಿಶಾಚ ಡಾಕಿನಿ ಶಾಕಿನಿ ಇಂಚಿನದಲ್ಲ ಬ್ರಹ್ಮರಾಕ್ಷಸ ಬಾದೆಲ್ಲ ಅಡಗಿ ಜೀಂದರ್ಥ ಓಳು ರಾಮನಾಮ ಹಾಪುಂಡ ಅಲ್ಪ ನೆತ್ತ ಮಾತ ಬಾರಿ ಗುಳಿಜ್ಜಿ ಇಂದರ್ಥ 3 ಕೋಟಿ ನಾಮ ಜಪ ಯಜ್ಞಾತ ಏತು ತಾಕತ್ತು ವರ ನಿಕ್ಲ ತುಳೆ ನಿಕ್ಲ ಉಳಾಯಿಡವರ ಮನಸ್ಸಿನ ಆಲೋಚನೆ ಮನ್ಪ್ಲೆ ಏತು ತಾಕತ್ತುಂಡ ಆ ರಾಮನಾಮ ಪರಡುದಾಂಡ ಪರಿಶುದ್ಧವಾದ ಮನಸ್ಸಿನ ನಮ್ಮ ಪಂಡನುಂದಾಂಡ ಬಹುಶಃ ನಮ್ಮ ದಾದ ಇಷ್ಟಗಳು ದಾದ ಆವಡ ಐದು ಮಾತ್ರ ಕೈ ಸೇರ್ಪಾವಣಕಿನ ತಾಕತ್ತು ಆ ರಾಮನಾಮಡು ಉಂಡು. ಬಳಿಕ ಹೆಜ್ಜೆ ನಾದ ತಂಡದವರು ನೃತ್ಯ ಮತ್ತು ರಸಮಂಜರಿಯನ್ನು ಸಾದರಪಡಿಸಿದರು. ಯೋಗೇಶ್ ಪುತ್ರನ್ ಜೊತೆ ಹೇಮರಾಜ್, ಮುಂಬೈ ನ್ಯೂಸ್.